ಹಳ್ಳ ಕೊಳ್ಳ ನದಿ ಕಲ್ಲ ಮುಳ್ಳ ಅನ್ನೋದೇ ನಡೆದ್ರು ಹಂಗೆ ಹೋದ್ರು ಸಿದ್ಧಾರೂಢರು ಎಲ್ಲಿಗೆ ಹೋದರು ಅಂತ ಕೇಳಿದ್ರೆ ಕೇದಾರ್ ಹರಿದ್ವಾರ್ ಎಲ್ಲ ಕಡೆಗೆ ಎಲ್ಲ ರಾಜ್ಯಗಳ ಸುತ್ತಿ ಬಂದರು, ಎಲ್ಲ ದೇಶಗಳ ಸುತ್ತಿ ಬಂದರು, ಕಾಶಿಗೆ ಬಂದ್ರಂತ. ಕಾಶಿ ಅಂತಾರೆ ನೋಡ್ರಿ, ಐ ನನ್ನ ಕಾಶಿ ಯಾಕಂತೀರಿ ಐ ನನ್ನ ಕಾಶಿ ಅಂತೀರಿ. ಹಡದ ತಾಯಿಗೆ ಹಡದವ್ಗೆ ಏನಂತೀರಿ, ನನ್ನ ಕಾಶಿ ಬಂದದೆ ಅವ್ವ ನನ್ನ ಕಾಶಿ. ಯಾಕಂತಾರೆ ಭಾಳ ಮಂದಿ ಗೊತ್ತಿಲ್ಲ, ಅಂತಾರೆ ಅನ್ನೋದು ನಾವು ಅಂತೀವಿ. ಕಾಶಿ ಜಗದ್ಗುರುಗಳು ಚಂದ್ರಶೇಖರ ಶಿವಾಚಾರ್ಯ ಜಗದ್ಗುರುಗಳು ಪಂಚಾಚಾರ್ಯ ಮಂಗಲ ಕಾರ್ಯಮಂಟಪ ಅಂತ ಅದ ಗದಗನಾಗ, ಮಂಗಲ ಕಾರ್ಯಾಲಯ ಅಂತ. ಅಲ್ಲಿ ಬಂದಾಗ ಹೇಳಿದ್ರಂತ, ಕಾಶಿಯಾಗ ಏನೂ ಇಲ್ಲ, ಕಾಶಿ ಒಳಗೆ ವಿಶ್ವನಾಥ್ ಅದಾನ. ಪುಟ್ಟರಾಜ ಅಜ್ಜವ್ರು ಹೊಂಟ್ರು ನೋಡಿ, ಇದು ನಡೆದಾಡೋ ಕಾಶಿ. ಇದು ಯಾರ ಬಳಿ ಅಂತಃಕರಣ ಇರ್ತದ, ಯಾರ ಬಳಿ ಮಮಕಾರ ಇರ್ತದ, ಯಾರ ಬಳಿ ವಾತ್ಸಲ್ಯ ಇರ್ತದ, ಯಾರ ಬಳಿ ಪ್ರೀತಿ ಇರ್ತದ, ಅವರಿಗೆ ಕಾಶಿ ಅಂತಾರೆ. ನಡೆದಾಡೋ ಕಾಶಿ ಹೊಂಟದ ನೋಡು, ಇದಕ್ಕೆ ಕಾಶಿ ಅಂತಾರ ಅಂದರು ಜಗದ್ಗುರುಗಳು. ಕಾಶಿ ಅಂತ ಯಾಕಂತೀರಿ ಅಂದ ಬಳಿಕ, ಕಾಶಿಯೊಳಗಿರ್ತಕ್ಕಂಥ ಅಂತಃಕರಣದ ಎಲ್ಲ ಗುಣಗಳು ಯಾರ ಬಳಿ ಇರ್ತಾವ ಅಂದ್ರೆ ತಾಯಿ ಬಳಿ ಇರ್ತಾವ. ಕ್ಷಮಾಗುಣ, ದಯಾಗುಣ ಎಲ್ಲವನ್ನು ಹೊಟ್ಟೆಗೆ ಹಾಕೋತದ. ಅಲ್ಲಿ ಗಂಗಾ ಜಮುನಾ ಸರಸ್ವತಿ ನದಿ ಹರಿತಾವ, ಮಾಡಿದ ಪಾಪಗಳೆಲ್ಲ ತೊಳಿತದೆ. ನಾವು ಏನೇ ತಪ್ಪು ಮಾಡಿದ್ರು ಕ್ಷಮಾಗುಣ ದಯಾಗುಣ ತಾಯಿ ಬಳಿ ಇರ್ತಾವ ಅಂತೇಳಿ ತಾಯಿಗೆ ನನ್ನ ಕಾಶಿ ಅಂತಾರ, ಮತ್ತೊಂದಕ್ಕೇನೂ ಅಲ್ಲ. ಇರಲಿ, ಇಲ್ಲಿ ಕಾಶಿಗೆ ಹೋಗಿದ್ದಾರೆ, 8-10 ದಿನ ಊಟ ಮಾಡಿಲ್ಲ ಸಿದ್ಧಾರೂಢರು. ಬರೀ ಮೇಲೆ ಒಂದು ಪಂಜಿ ಉಟ್ಕೊಂಡು ಗಂಗಾ ನದಿ ತಟದಲ್ಲಿ ನೋಡ್ರಿ, ಅಲ್ಲಿ ಗಂಗಾ ನದಿ ತಟದಲ್ಲಿ ಒಂದು ಘಾಟದ, ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಬ್ರಾಹ್ಮಣರು ಪ್ರಸ್ತಾ ಇಟ್ಟಿದ್ರು. ಅಲ್ಲಿ ಸಿರಾ ಅದು ಇದು ಅಡುಗೆ ಮಾಡಿಸಿದ್ರು. ನಾನು ಹೋಗಿ ಅಲ್ಲಿ ಹೋಗಿ ಊಟ ಮಾಡಬೇಕಂತ ಸಿದ್ಧಾರೂಢರು ಬರಾಕತ್ತಾರ. ಅದನ್ನು ನೋಡಿ ಒಬ್ಬ ಬ್ರಾಹ್ಮಣರು ಅಂದ್ರಂತ, ಏನಂದ್ರು ಅಂದರೆ, ಎದಕ್ಕೆ ಬರಾಕತ್ತಿದ್ದಿ? ಊಟಕ್ಕೆ ಬರಾಕತ್ತೀನಿ. ಅಲ್ಲೇ ಕೊಡು, ಸಿಡಿ ಮೇಲೆ ಕೊಡು, ಅಲ್ಲೇ ಕೆಳಗೆ ಕೊಡು. ಅವನಿಗೊಂದು ಅಲ್ಲೇ ಬಾಳೆ ಎಲೆ ಹಾಕ್ರಿ, ಅಲ್ಲೇ ಕೂಡ್ಲೆ ಅವ. ಅಲ್ಲೇ ಎಲೆ ಹಾಕಿದ್ರು. ಸಿದ್ಧಾರೂಢರು ಅಂದ್ರಂತ, ಮ್ಯಾಲ ಕುಂತವನು ಬಾಯಿಲೇನೆ ಉಣಬೇಕು, ನಾ ತೆಳಗೆ ಕುಂತ್ರೂ ಬಾಯಾಗೆ ತುತ್ತು ಬೀಳಬೇಕು. ನೀವು ಮ್ಯಾಲೆ ಕುಂತಾನ ಕಿವಿಯಾಗ ಹೋಗ್ತದೆ, ನೀವು ತುತ್ತ. ನೀವು ಮ್ಯಾಲೆ ಕುಂತಿದೆ ಅಂದರೆ ಬಾಯಿಲೇನೆ ಉಣಬೇಕು, ನಾ ಕೆಳಗೆ ಕುಂತೀನಿ ಅಂದರೆ ಬಾಯಿಲೇನೆ ಉಣಬೇಕು. ಇದು ಅನ್ನ ನಾಳ ಶರೀರದ, ಇದಕ್ಕೆ ಅನ್ನ ಬೇಕಾಗ್ಯದ, ನೀಡು ಅಂದರು. ಆಗ ಪ್ರಸಾದ ಸಿರಾ ಎಲ್ಲ ಊಟ ಮಾಡಾಕತ್ತಾರ. ಪ್ರಸಾದ ಮಾಡಿದ್ರು. ಪ್ರಸಾದ ಮಾಡಿ ಎಲ್ಲಿ ಹಾಗೆ ಬಿಟ್ಟು ನಡೆದ್ರಂತ ಸಿದ್ಧಾರೂಢರು. ಅವಾಗ ಅವ ನೋಡ್ದ, ಬ್ರಾಹ್ಮಣ ನೋಡಿ ಏನಂತಾನ, ಎಲೇ ಹಂಗೆ ಊಟ ಮಾಡಿ ಹಂಗೆ ಹೋಗೋದೇನು? ನಿಮ್ಮ ಅಪ್ಪ ತೆಗಿತಾನೇನು ಬಾಳೆ ಎಲೆ? ನೀನು ಊಟ ಮಾಡಿದ ಎಲೆ ಯಾರು ತೆಗಿತಾರೆ? ನಿಮ್ಮ ಅಪ್ಪ ತೆಗಿತಾನೇನು ಅಂದ. ಅವಾಗ ನೀ ಸುಮ್ಮ ಎಲೆ ತೆಗಿಯಪ್ಪ ಅಂದ್ರೆ ನಾ ತೆಗಿತಿದ್ದೆ. ಯಾವಾಗ ನಿಮ್ಮ ಅಪ್ಪ ತೆಗಿತಾನೇನು ಅಂದಿಲ್ಲ, ನಾ ಯಾರಿಗೆ ಅಪ್ಪ ಅಂತೇಳಿ ದಿನ ಸ್ಮರಣೆ ಮಾಡ್ತೀನಿ, ಅವನೇ ಬಂದು ತೆಗಿಬೇಕಿಲ್ಲ ಅಂದ್ರೆ ನಿಮ್ಮ ಅಪ್ಪ ನಾಣಿಗೂ ನಾ ತೆಗಿಯಲ್ಲ ಅಂದ್ರೆ ಅವರು. ಈ ಅವಸ್ಥೆ ಯಾರಿಗೆ ಬರ್ತದೆ? ಈ ಅವಸ್ಥೆ ಯಾರಿಗೆ ಬರ್ತದೆ ಅಂದ್ರೆ ಬ್ರಹ್ಮಜ್ಞಾನಿಗೆ ಬರ್ತದೆ, ಹೊರತು ಯಾರಿಗೆ ಬರಲ್ಲ. ಶಿವಯೋಗದ ಸಾಮ್ರಾಜ್ಯದ ಅಧಿಪತಿ ಆಗಲು ಶಿವಯೋಗಿಗಳಿಗಲ್ಲದೆ ಭವರೋಗಿಗಳಿಗಲ್ಲ, ಶಿವಯೋಗದ ಸಾಮ್ರಾಜ್ಯದ ಅಧಿಪತಿ ಆಗಬೇಕ್ರಿ. ರಾಜಯೋಗ, ಹಠಯೋಗ, ಲಯಯೋಗ, ಇವು ರಾಜಯೋಗ, ಹಠಯೋಗ, ಲಯಯೋಗ ಇವೆಲ್ಲ ಕ್ಷಣಿಕವಾಗಿ ಬರ್ತಕ್ಕಂಥವು. ಹಂಪ್ಯಾಗ ಮುತ್ತು ರತ್ನಗಳಿಟ್ಟು ಮಾರ್ತಿದ್ರಂತ ವಿಜಯನಗರ ಸಾಮ್ರಾಜ್ಯದೊಳಗೆ. ಎಲ್ಲ ಹಾಳಾಗಿ ಹೋಯ್ತು, ಎಲ್ಲ ಯೋಗಗಳು ಹಾಳಾಗ್ತವ, ಶಿವಯೋಗ ಎಂದೂ ಹಾಳಾಗಂಗಿಲ್ಲ. ನೀ ಸುಮ್ಮ
ಎಲಿ ತೆಗಿ ಅಂದ್ರೆ ತೆಗೆದು ಬಿಡ್ತಿದ್ದಪ್ಪ. ನಿಮ್ಮಪ್ಪ ತೆಗಿತಾನೆ ನಂದಿಲ್ಲ. ನಾ ಯಾರಿಗೆ ಅಪ್ಪ ಅಂತೇಳಿ ಧ್ಯಾನ ಮಾಡ್ತೀನಿ, ಅವನೇ ಬಂದು ತೆಗಿಬೇಕು ಎಲಿ. ಇಲ್ಲಾಂದ್ರೆ ನಿಮ್ಮಪ್ಪ ನಾಣೆಗೂ ತೆಗಿಯಲ್ಲ ಅಂತೇಳಿ ಹೋಗಿಬಿಟ್ರು ಸಿದ್ಧಾರೂಢರು. ಅವ ವಿಚಿತ್ರ ಆದವ ಬ್ರಾಹ್ಮಣ. ಇನ್ನೂ ಅಂದಿನ ಕ್ಷಣ ಆಗಿಲ್ಲ ರೀ, ಒಂದು ಕ್ಷಣ ಆಗಿಲ್ಲ. ಜಟ ಜೂಟ ದಾರಿಯಾಗಿ, ಕಾವಿ ಲಾಂಛನ ದಾರಿಯಾಗಿ, ಕಮಂಡಲ ಹಿಡ್ಕೊಂಡು, ರುದ್ರಾಕ್ಷಿ ಮಾಲೆ ಹಾಕೊಂಡು ಒಬ್ಬ ವಯೋವೃದ್ಧ ಮುತ್ಯ ವಯಸ್ಸಿನಾಗ ಬಂದು ನಿಂತ ಬ್ರಾಹ್ಮಣನಿಗೆ ಕೇಳಕತ್ತಾನ. ವೃದ್ಧಾವಸ್ಥೆಯಲ್ಲಿ ಬಂದು, ಇಲ್ಲಿ ನನ್ನ ಮಗ ಎಲಿ ಬಿಟ್ಟು ಹೋಗ್ಯಾನಂತಲ್ಲಪ್ಪ, ನನ್ನ ಮಗ ಎಲಿ ಬಿಟ್ಟಾನ ನೋಡ್ರಿ ಹೆಂಗಾಗ್ತದೆ. ಅಬಾಬಾಬ, ಅವ ನಿನ್ನ ಮಗ ಏನು? ಮಗ ಉಣವ ಅಪ್ಪ ಎಲಿ ತೆಗ್ಯಾವ ಏನು? ಇವ ಬ್ರಾಹ್ಮಣ. ಮಗ ಉಂಡು ಹೋಗವ ಅಪ್ಪ ಎಲಿ ತೆಗ್ಯಾವ ಏನು? ಹೌದು ಹೌದು ಅಂದು ಎಲಿ ತಗೊಂಡು ಬಾಜು ಅಗಳುಗಳು ಬಿದ್ದು ಬಾಯಾಗ ಹಾಕೋತಿದ್ನಂತ. ಬಾಯಾಗ ಹಾಕೊಂಡು ಬಂದನಂತ. ಅವಾಗ ಅದ್ಯಾಕೆ ಕೆನ್ಸಲ್ ತಿಲ್ಲಗತ್ತಿದ್ದಿ ನೀನು ಅಂದ್ರಂತ. ತೆಳಗೆ ಬಿದ್ದಿದ್ದು ಯಾಕೆ ತಿಲ್ಲಗತ್ತೆ ಅಂದ್ರತ, ಇದು ವೈಕುಂಠದಾಗ ಕೈಲಾಸದೊಳಗೆ ಇದು ಸಿಗಲ್ಲೋ ಯಪ್ಪ, ಇದು ಬ್ರಹ್ಮಜ್ಞಾನಿ ಪ್ರಸಾದದ, ಇದು ಯೋಗಿಯ ಪ್ರಸಾದದ, ಅಲ್ಲಿ ಸಿಗಂಗಿಲ್ಲ. ಇದು ಇಂಥ ಪ್ರಸಾದ ನೋಡ್ಬೇಕಾದ್ರೆ ಬ್ರಹ್ಮಜ್ಞಾನಿಗಳ ಬಲ್ಲೇ ನಾವು ಬರಬೇಕಾಗ್ತದೋ ಹುಚ್ಚ ಅಂತೇಳಿ ಅಗಳು ತಿಂದು ಕೈ ತಕೊಲ್ಕ್ ಹೋದ್ರಂತ. ಅಲ್ಲಿ ಗುಡ್ಯಾಂದು ಒಬ್ಬಕ್ಕೆ ಪೀತಾಂಬರ ಹಾಕ್ಕೊಂಡು, ಇಷ್ಟು ಅಡ್ಡಲ್ ಕುಂಕುಮ ಹಚ್ಕೊಂಡು, ಬೆಳ್ಳಿದು ತಂಬಿಗೆ ಒಳಗೆ ಜಲ ತುಂಬಿಕೊಂಡು, ನೀರು ತುಂಬಿಕೊಂಡು, ಅಲ್ಲಿ ಆಕಿ ಬಂದಳಂತ್ರಿ. ಜಗ 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 ಹೊಳ್ಕೊಂತ ಬಂದು ಆ ಏನು ಎಲಿ ತೆಗೆದಿದ್ನಲ್ಲ ಅವನು ಕೈ ತೊಳಿತಾಳೆ. ಪೀತಾಂಬರ ಹಾಕ್ಕೊಂಡು ಬಂದು ಕೈ ತೊಳೆದು ಸೆರಗಿಲೆ ಮತ್ತು ಕೈ ಒರೆಸಿದಳು. ಕಾಲನ್ನು ಹೊಲಸಾಗಿವಂತ ಕಾಲಿಗೂ ನೀರು ಹಾಕಿ ಸೆರಗಿಲೆ ಒರೆಸಿ ಮತ್ತು ಒಳಗೆ ಹೋದಳಂತ. ಬ್ರಾಹ್ಮಣರು ನಿಂತು ನೋಡ್ತಿದ್ರು ಈ ದೃಶ್ಯ. ಒಳಗರೆ ಯಾರೂ ಇಲ್ಲ. ಅನ್ನಪೂರ್ಣ ದೇವಿದು ಮೂರ್ತಿ ಬಿಟ್ಟರೆ ಯಾವುದೂ ಇಲ್ಲ ಗುಡ್ಯಾಗ. ಒಳಗರೆ ಹೋಗಿ ನೋಡ್ಬೇಕು ಅನ್ನೋದ್ರಾಗೆ ಒಳಗೆ ನೋಡತನ ಆ ಹೆಣ್ಮಗಳಿಲ್ಲ. ಎಲ್ಲ ಊಟ ಆದ ಬಳಕೆ ಎಲ್ಲರೂ ಊಟಕ್ಕೆ ಬರ್ತಾರೆ. ಇವ ಊಟ ಆದ ಬಳಕೆ ಯಾಕಡ್ದು ಬಂದಿವ ಅಂಥೇಳಿ ವಿಚಾರ ಮಾಡ್ಲಕತ್ತರು. ಅವ ಊಟ ಮಾಡ್ದವ ಯಾಕಡೆ ಹೋದ, ಎಲಿ ತೆಗ್ಯಾವ ಯಾರು? ಇದೇನು ವಿಚಿತ್ರ ಅಂದಾಗ ಬ್ರಾಹ್ಮಣರದೊಳಗೆ ಒಬ್ಬ ಭಾಳ ಕಲಿತು ಅವನಿಗೂ ಸ್ವಲ್ಪ ಜ್ಞಾನ ಬಂದಿತ್ತು. ಅವ ಅಂದನಂತ, ಹುಚ್ಚುಗಳೇ ಬರೇ ಬಂದವ್ರಿಗೆ ಉಣಿಸೋದೇ ಆಯ್ತು ನಿಮ್ಮದು. ಯಾರ್ಯಾರು ಯಾವ ರೂಪದಾಗ ಹೆಂಗೆ ಬರ್ತಾರ ಅನ್ನೋದು ಅದ್ರ ಅರಿವು ನಿಮಗಿಲ್ಲ. ಬರೇ ಉಣಿಸೋದೇ ಮಾಡಕತ್ತೀರಿ ನೀವು, ಅದ್ರ ಅರಿವಿಲ್ಲ. ಅವ ಉಂಡೇನು ಹೋಗ್ಯಾನಲ್ಲ ಅವ ಬ್ರಹ್ಮಜ್ಞಾನಿ. ಎಲಿ ಏನು ತೆಗ್ದಾನಲ್ಲ ಕಾಶಿ ವಿಶ್ವನಾಥ. ಆ ಕಾಶಿ ವಿಶ್ವನಾಥ್ ಎಲಿ ತೆಗೆದಿದ್ದಕ್ಕಾಗಿ ಕೈ ತೊಳಿಲಿಕ್ಕೆ ಒಳಗಿಂದ ಬಂದಾಳಲ್ಲ ಆಕಿನೇ ಅನ್ನಪೂರ್ಣೇಶ್ವರಿ. ಅವ ಬ್ರಹ್ಮಜ್ಞಾನಿ ಉಂಡ, ಕಾಶಿ ವಿಶ್ವನಾಥ್ ಎಲಿ ತೆಗ್ದ. ಕೈ ತೊಳೆದವ್ರು ಯಾರಂದ್ರೆ ಅನ್ನಪೂರ್ಣೇಶ್ವರಿ ಸಾಕ್ಷಾತ್ ಪಿತಾಂಬರ ಉಟ್ಕೊಂಡು ಬಂದಾಳ. ಮತ್ತು ಹೋದ್ರೆ ಎಲ್ಲಿ ಕಾಣ್ತಾಳಂತ ಈ ಎಲ್ಲ ಬ್ರಾಹ್ಮಣರು ಏನು ಮಾಡಿದ್ರು, ಹುಡುಕ್ಯಾಡಕ್ಕೆ ಚಾಲು ಮಾಡಿದ್ರಿ. ಅವ ಎಲ್ಲನ ಊಟ ಮಾಡ್ದವ ಬ್ರಹ್ಮಜ್ಞಾನಿ ಅಂತೇಳಿ ಎಲ್ಲಿ ಬೇಕಲ್ಲಿ ಹುಡುಕ್ಯಾಡಕತ್ರಿ ಕಾಶಿ ತುಂಬ. 8 ದಿವಸ ಆದ ಒಳಗೆ ಸಿಕ್ಕ. ಗಂಗಾ ನದಿ ತಟದೊಳಗೆ ಕುಂತಿದ್ದ ಸಿದ್ಧಾರೂಢ ಕುಂತಾನ. ಅವಾಗ ಕರೆದ್ರಂತ, ನೀನು ಹುಡುಕ್ಯಾಡಕತ್ತೀವಪ್ಪ, ಎಂಥ ಜ್ಞಾನಿ ಇದ್ದೆ ನೀನು, ಎಂಥ ಜ್ಞಾನಿ ಇದ್ದೆ, ನಿಮಗೆ ಹುಡುಕ್ಯಾಡಕತ್ತೀವ ಅಂತೇಳಿ ಸಿದ್ಧಾರೂಢರಿಗೆ ಕರ್ಕೊಂಡು ಹೋದ್ರಂತ ಬ್ರಾಹ್ಮಣರು. ಕರ್ಕೊಂಡು ಹೋಗಿ ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಮತ್ತು ಕಾಣಿಕ ಕೊಟ್ಟು, ಸಿದ್ಧಜ್ಞಾನಿ ನಮಗೆ ವೇದಾಂತ ಹೇಳ್ತೇನೆ ನೋಡ್ರಿ, ಹೇಳ್ತೀನಿ ಅಂದ್ರೆ ಅವರು ನೀವೇನು ಕೇಳಿದ್ದಿಲ್ಲ ಅಂದಿಲ್ಲ. ಬ್ರಹ್ಮಜ್ಞಾನಿ ಆದವ್ರು ಹೇಳಕ್ಕೆ ಬರ್ತದೆ. ಮಾಯೆ ಅವ್ರ ಸನಿ ಸುಳ್ಯಂಗಿಲ್ಲ, ಭ್ರಾಂತಿ ಅಂತೂ ಮೊದಲೇ ಇಲ್ಲ. ಅನೇಕ ಜನ್ಮಾಂತರದ ಸುಕೃತ ಪುಣ್ಯದ ಫಲದಿಂದ ಉಗಮ ಹುಟ್ಟಿರ್ತಾರ, ಅವ್ರು ಅವತಾರ ತಾಳಿರ್ತಾರ. ಕಡ್ಕೊಳ ಮಡಿವಾಳಪ್ಪ ಕುಳು ಬಡ್ಲಿಕ್ಕತ್ತಿದ್ನಂತ. ಏನ್ರಿ
ಕಡಿಕೋಳದ ಮಡಿವಾಳಪ್ಪನವರು ಕುಳು ಬಡ್ಲಿಕತ್ತಾರ. ಕುಳು ಬಡ್ಯಾಕತ್ತಾರ. ಆಗೊಬ್ಬ ಗಂಹಾರದ ಶಾಸ್ತ್ರಿ ಕೇಳ್ತಾನೆ. ಗಂಹಾರದ ಶಾಸ್ತ್ರಿ ಕೇಳ್ತಾನೆ ಏನಂತ, ಏನಪ್ಪ ಮಡಿವಾಳಪ್ಪ, ನಿನಗ ತತ್ವಜ್ಞಾನಿ ಅಂತಾರ, ನಿನಗೂ ಮಾಯೆ ಬಿಟ್ಟಿಲ್ಲ ನೋಡು, ನೀನು ಕುಳ್ಳು ಬಡ್ದು ಕುಳ್ಳು ಮಾರಿ ನಮ್ಮಂಗೆ ಜೀವನ ಮಾಡ್ತಿ, ನಮಗೂ ನಿಮಗೂ ಏನು ವ್ಯತ್ಯಾಸ, ನಿನಗೂ ಮಾಯೆ ಬಿಟ್ಟಿಲ್ಲ ನೋಡು ಅಂದನಂತ. ಅವಾಗ ಹಾಡ ಬರಿತಿದ್ದ. ಯಾರು? ಮಡಿವಾಳಪ್ಪ. ಮಾಯಿ ಯಾವದು ಹೇಳೋ ಶಾಸ್ತ್ರಿ, ಸುಳ್ಳೆ ಆಯತವನ್ ಅರಿಯದೆ ಬರೀ ಬಾಯಿ ಕಿಸ್ತ್ರಿ. ಮಾಯಿ ಯಾವದು ಹೇಳೋ ಶಾಸ್ತ್ರಿ. ಹಾಡ ಬರ್ದ ಯುವರಾಜ್. ಅವಾಗ ಬಾಯಿಲಿ ಅಂತೇಳಿ ಒಂದು ಮುದುಕಿ ಕುಳ್ಳು ಬಡ್ಲಿಕ್ಕತ್ತದು. ಅವೆಲ್ಲ ಮುದುಕಿ ಬಲಿ ಕುಳ್ಳು ಅದಾವಲ್ಲ, ಹೊಸು ನನ್ನ ಕುಳ್ಳು ಅಂದಂತ ಮಡಿವಾಳಪ್ಪ. ನಿನ್ನೂ ಹೆಂಗಾಗ್ತಾವ? ಅದು ಆಯಿ ಹೋಗಿ ಕೇಳು ಆಯಿಗೆ, ಅಜ್ಜಿಗೆ, ಅಜ್ಜಿ ಇವು ಕುರುಳು ಯಾವು? ಅಯ್ಯ ನನ್ನೂ ಯಪ್ಪ ಅಂದಳು ಅಕ್ಕಿ. ನನ್ನೂ ಅವ ಇವು ಕುಳ್ಳ, ಇನ್ನೂ ಅವ ಮತ್ತು ಮಡಿವಾಳಪ್ಪನವ ಅಂತಾನೆ. ನಾ ಬಡ್ದೀನಿಯಪ್ಪ. ಅವಾಗ ಬಂದ ಶಾಸ್ತ್ರಿ, ಸುಮ್ಮನೆ ಹೇಳ್ತೇನು, ಆಕಿನೂ ಅವ ಅರ್ಲಗತ್ತಾರೆ. ಹಂಗ ಶಾಸ್ತ್ರಿ ಆ ಕುಳ್ಳು ತಗೊಂಡು ಕಿವಿಗೆ ಹಚ್ಗೋ, ಯಾವುದು ಮಾಂತ ಅಂತದ ಕುಳ್ಳ, ಅವು ಕುಳ್ಳು ನನ್ನೂ ಕುಳ್ಳು ಶಾಸ್ತ್ರಿ, ಯಾವುದು ಮಾಂತ ಅನ್ನಂಗಿಲ್ಲ, ಅದು ಅಜ್ಜಿ ಕುರುಳವ, ಹೋಗಿ ಕಿವಿಗೆ ಹಚ್ಗೋ ಅಂದ್ರಂತ. ಅವ ಕುಳ್ಳು ತೊಗೊಂಡು ಕಿವಿಗೆ ಹಚ್ಕೊಂತಿದ್ದಂತ. ಮಹಾಂತ ಅಂತಿತ್ತಂತ್ರಿ ಕುಳ್ಳ. ಒತ್ತಟ್ಟು ರಾಶಿ ಹಾಕದ, ಯಾವುದು ಏನೂ ಅಂತಿದ್ದಿಲ್ಲ, ಅದು ಒತ್ತಟ್ಟು ರಾಶಿ ಹಾಕದ. ಇವೆಲ್ಲ ಕುರುಳು ಏನು ಮಾಂತ ಅಂದವಲ್ಲ, ಇವೆಲ್ಲ ನನ್ನ ಕುರುಳ ಅಂದ್ರಂತ. ಈಗ ಹೇಳು ಯಾವುದು ಮಾಯಿಗೆ ಬೆನ್ನು ಹತ್ತಿದೆ ಅಂದೆಲ್ಲ, ಈಗ ಹೇಳು ಅಂದ್ರಂತ. ಅದಕ್ಕೆ ತತ್ವಜ್ಞಾನಿಯ ಮಾತೆ ಬೇರೆ, ಜ್ಞಾನಿಯ ಗುಣ ಬೇರೆ, ಅಜ್ಞಾನಿಯ ಗುಣ ಬೇರೆ. ಕುದುರೆ ಕತ್ತಿ ಒಂದೇ ಕಡೆಗೆ ಮೈತಾವ, ಒಂದೇ ಜಾಗದಾಗ ಮೈತಾವ. ಕುದುರೆನೂ ಒಂದೇ ಕಡೆಗೆ ಮೈತದ, ಕತ್ತಿನೂ ಒಂದೇ ಕಡೆಗೆ ಮೈತದ. ಕುದುರೆ ಕತ್ತಿ ಏನು ಮಾಡ್ತಾವ, ಅಗಸನ ಬಟ್ಟೆ ಹೊತ್ತು ಸತ್ತು ಹೋಗಿಬಿಡ್ತದೆ. ಕುದುರೆ ಹಂಗಲ್ಲ, ತನ್ನ ರಾಜ ಬರೋದಕ್ಕೆ ಕಾಯ್ತಿರ್ತದೆ. ಯಾವಾಗ ನನ್ನ ಮ್ಯಾಲೆ ಕುಂತು ಸವಾರಿ ಮಾಡ್ತಾನಂತ ಕುದುರೆ ಕಾಯ್ತಿರ್ತದೆ. ಅದಕ್ಕೆ ಮಡಿವಾಳಪ್ಪನವ್ರು ಬರೀತಾರೆ, ಹ್ಯಾಂಗ ಭ್ರಾಂತಿ ನೀಗುತ್ತೀನಿ, ಹ್ಯಾಂಗ ಮಾಂತನಾಗುತ್ತಿ, ಹಾಂಗ ಹಿಂಗ ಹೊತ್ತೋಗಳೆದು ಹಿಂಗೆ ನೀ ಸತ್ತೋಗುತ್ತಿ. ಹ್ಯಾಂಗ ಭ್ರಾಂತಿ ನೀಗುತ್ತೀನಿ, ಹ್ಯಾಂಗ ಮಾಂತನಾಗುತ್ತಿ, ಹಾಂಗ ಹಿಂಗ ಹೊತ್ತುಗಳೆದು ಹಿಂಗೆ ನೀ ಸತ್ತೋಗುತ್ತಿ. ಹ್ಯಾಂಗ ಭ್ರಾಂತಿ ನೀಗುತ್ತಿ. ವೇದಶಾಸ್ತ್ರ ಪುರಾಣ ಓದಿ ಹೇಳಿದರೆ ಹ್ಯಾಂಗ ಮುಕ್ತಿ. ವೇದಶಾಸ್ತ್ರ ಪುರಾಣ ಓದಿ ಹೇಳಿದರೆ ಹ್ಯಾಂಗ ಮುಕ್ತಿ. ವೇದಶಾಸ್ತ್ರ ಪುರಾಣ ಆಗಮ ಆದರಾದಿ ಆಗದೇ ಅನಾದಿ. ವೇದಶಾಸ್ತ್ರ ಪುರಾಣ ಆಗಮ ಆದರಾದಿ ಆಗದೇ ನಾದಿ. ಹ್ಯಾಂಗ ಭ್ರಾಂತಿ ನೀಗುತ್ತೀನಿ, ಹ್ಯಾಂಗ ಮಾಂತನಾಗುತ್ತಿ, ಹಾಂಗ ಹಿಂಗ ಹೊತ್ತುಗಳೆದು ಹಿಂಗೆ ನೀ ಸತ್ತೋಗುತ್ತಿ. ಹಾಂಗ ಹಿಂಗ ಹೊತ್ತುಗಳೆದು ಹಿಂಗೆ ನೀ ಸತ್ತೋಗುತ್ತಿ. ಹ್ಯಾಂಗ ಭ್ರಾಂತಿ ನೀಗುತ್ತಿ.
ಭಕ್ತಿಯಿಂದೆ ಮುಕುತಿ ಎಂಬೋ ಕುಹಕ ನೀತಿ ಕೇಳಬಾರದೇನೋ. ಶಕುತಿ ಆತ್ಮನೇ ಸ್ವ ಆತ್ಮ ಅರಿಯದೆ ಭಕ್ತಿ ಯಾರ್ದೋ ಮುಕ್ತಿ ಯಾರ್ದೋ. ಶಕ್ತಿ ಆತ್ಮನ ಸ್ವ ಆತ್ಮನರಿಯದೆ ಭಕ್ತಿ ಯಾರ್ದೋ ಮುಕ್ತಿ ಯಾರ್ದೋ. ಹ್ಯಾಂಗ ಭ್ರಾಂತಿ ನೀಗುತ್ತೀನಿ ಹ್ಯಾಂಗ ಮಾಂತನಾಗುತ್ತೀ. ಹಾಂಗ ಹಿಂಗ ಹೊತ್ತು ಕಳೆದು ಹಿಂಗೆ ನೀ ಸತ್ತೋಗುತ್ತಿ. ಹಾಂಗ ಹಿಂಗ ಹೊತ್ತು ಕಳೆದು ಹಿಂಗೆ ನೀ ಸತ್ತೋಗುತ್ತಿ. ಹ್ಯಾಂಗ ಭ್ರಾಂತಿ ನೀಗುತ್ತೀ. ಶಿವ ಶಿವೆಂಬ ಮಂತ್ರ ಸ್ಮರಣಿ ಭವಭವಾಗಿ ದಾಟೋ ಕರುಣಿ. ಶಿವ ಶಿವೆಂಬ ಮಂತ್ರ ಸ್ಮರಣಿ ಭವಭವಾಗಿ ದಾಟೋ ತರುಣಿ. ಶಿವನ ನೆನೆವ ನೆವನಾಗಳ ಅವನಿಗ್ಯಾಕೋ ಮಹಂತ ಸಲ. ಶಿವನ ನೆನೆವ ನೆವನಗಳ ಅವನಿಗ್ಯಾಕೋ ಮಹಂತ ಸಲ. ಶಿವನ ನೆನೆವ ನೆವನಗಳ ಅವನಿಗ್ಯಾಕೋ ಮಹಂತ ಸಲ್ಲ. ಶಿವನ ನೆನೆವ ನೆವನಗಳ ಅವನಿಗ್ಯಾಕೋ ಮಹಂತ ಸಲ್ಲ.